ಇಂಟರ್ನ್ಯಾಷನಲ್ ಸುದ್ದಿಗಳ ಜೊತೆಗೆ ನ್ಯೂಸ್ ಅವರ್ ಶುರು ಮಾಡೋದು ಅಪರೂಪ. ಇವತ್ತು ಅಂಥದ್ದೇ ಸುದ್ದಿ ಇದೆ ನೋಡಿ. ಒಂದು ಅನ್ಇಮ್ಯಾಜಿನೇಬಲ್ ಅಟ್ಯಾಕ್, ಕಲ್ಪನಾತೀತ ಅಂತೀವಲ್ಲ, ಅಂಥದ್ದೊಂದು ಅಟ್ಯಾಕ್ನ ಒಂದು ಭಯೋತ್ಪಾದಕ ಸಂಘಟನೆ, ಅದರ ಸದಸ್ಯರು ಮತ್ತು ಅದರ ಸಿಂಪಥೈಸರ್ಗಳ ಮೇಲೆ ಇಸ್ರೇಲ್ ಮಾಡಿದೆ. ನೀವು ಚಾಪೆ ಕೆಳಗೆ ತೂರ್ಕತ್ತೀರಿ ಅಂದರೆ ನಾವು ರಂಗೋಲಿ ಕೆಳಗೆ ತೂರ್ಕತ್ತೀವಿ ಅಂತ ಗಾದೆ ಮಾತಿಗೆ ಆಡ್ತಾ ಇರ್ತೀವಿ. ಇಸ್ರೇಲ್ ಅದನ್ನು ಮಾಡಿ ತೋರಿಸ್ತು. ಯಾಕೆ ಇದನ್ನು ಇಷ್ಟು ಆಸಕ್ತಿಯಿಂದ ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಈಸ್ ಗೋಯಿಂಗ್ ಟು ಬಿ ದ ಫ್ಯೂಚರ್ ವಾರ್ಫೇರ್. ನಾವು ಮೊಬೈಲ್ ಯಾವ ಕಂಪ್ನಿ ತಗೊಂಡ್ವಿ, ಎಲ್ಲಿಂದ ತಗೊಂಡ್ವಿ, ಅದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿತ್ತು, ಆಲ್ ದೋಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಮ್ಯಾಟರ್ಡ್. ಗೊತ್ತಿಲ್ಲ ನೋಡಿ, ನೀವು CCTV ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಆತ ನಿಂತ್ಕೊಂಡು ತನ್ನ ಪಾಡಿಗೆ ತಾನು ತರಕಾರಿ ತಗೋತಾ ಇದ್ದಾನೆ. ಸೊಂಟದ ಹತ್ರ ಡಮ್ ಅಂತು. ಏನು ಡಮ್ ಅಂತು? ಅವನದೇ ಪೇಜರು. ಪೇಜರ್ ಅಂದರೆ ಈ ಜನ್ಜಿ ಅವ್ರಿಗೆ ಗೊತ್ತಾಗೋದಿಲ್ಲ ಏನು ಅಂತ. ನಾವು ಸರ್ ಚಿಕ್ಕವರಿದ್ದಾಗ ನೋಡಿದ ಡಿವೈಸ್ ಅದು. ಡೀಟೇಲ್ಸಿಗೆ ಬರ್ತೀನಿ. ಇದು ಪೇಜರ್. ಹಿಜ್ಬುಲ್ಲಾ ಟೆರರಿಸ್ಟ್ಗಳು ಈಗ ಬೀದಿಲಿ ಹೋಗೋ ಶನಿ ಮನೆಗೆ ಬಂತು ಅಂತಾರೆ. ಇವರು ಆಹ್ವಾನ ಕೊಟ್ಟು ಕರೆಸ್ಕೊಂಡಿದ್ದು ಶನಿನ, ಹಿಜ್ಬುಲ್ಲಾ ಟೆರರಿಸ್ಟ್ಗಳು. ಹಂಗಂದ್ರೆ ಮಾತ್ರ ಇದಾಗಕ್ಕೆ ಸಾಧ್ಯ. ಸುಮಾರು ಎಷ್ಟು ಬೇಕು ನಿಮಗೆ ಆ ದೃಶ್ಯಗಳು. ಹಾಸ್ಪಿಟಲ್ಗಳು ಏಕಾಏಕಿ ತುಂಬಿ ತುಳುಕೋದಕ್ಕೆ ಶುರುವಾದವು. ಏನಾಗ್ತಿದೆ ಅನ್ನೋದೇ ಗೊತ್ತಾಗಲಿಲ್ಲ. 3,000ಕ್ಕೂ ಹೆಚ್ಚು ಪೇಜರ್ಗಳು ಒಂದೇ ಸಲಕ್ಕೆ ಸೇರಿದ್ವು. ಮೋರ್ ದೆನ್ 3,000. ಇದುವರೆಗೂ 11 ಜನ ಸತ್ತೋಗಿದ್ದಾರೆ. ಇವು ಕೋಲ್ಯಾಟ್ರಲ್ ಡ್ಯಾಮೇಜಸ್. ಯಾಕಂದರೆ ಇಸ್ರೇಲ್ನಲ್ಲಿ ಕೂತ್ಕೊಂಡವ್ರು 11 ಗಂಟೆ 43 ನಿಮಿಷಕ್ಕೊಂದು ಬಟನ್ ಒತ್ತಿದ್ರು. ಆ ಟೈಮ್ನಲ್ಲಿ ಪೇಜರ್ ಯಾರ ಹತ್ರ ಇತ್ತು ಅವ್ರಿಗೆ ಗಾಯಗಳಾಗಿದ್ದಾವೆ. ಹಾಸ್ಪಿಟಲ್ಗಳ ತುಂಬಿ ತುಳುಕಿದ್ದು ಏನಾಗಿದೆ ಅನ್ನೋದೇ ಗೊತ್ತಾಗಲಿಲ್ಲ ಅವ್ರಿಗೆ. ಆಮೇಲೆ ಅರ್ಥ ಆಯಿತು, ಅಯ್ಯೋ ಇದು ಕೋಆರ್ಡಿನೇಟೆಡ್ ಅಟ್ಯಾಕು ಅಂತ. ಹಿಜ್ಬುಲ್ಲಾ ಟೆರರಿಸ್ಟ್ಗಳು ಹೇಳ್ತಾ ಇದ್ದಾರೆ, ಇದುವರೆಗಿನ ನಮ್ಮ ಇತಿಹಾಸದ ಅತಿ ದೊಡ್ಡ ಸೆಕ್ಯೂರಿಟಿ ಬ್ರೀಚ್ ಇದು. ಇಸ್ರೇಲ್ನ ಮೊಸಾದ್ನವ್ರು ಮಾಡಿದ್ದಾರೆ, ಅವ್ರನ್ನ ನಾವು ಬಿಡೋದಿಲ್ಲ ಅಂತ. ಇಸ್ರೇಲ್ನಲ್ಲಿ ಸಂಭ್ರಮಾಚರಣೆ ಇದೆ. ಬರ್ತೀನಿ ಆ ದೃಶ್ಯಗಳಿಗೆ, ಆಮೇಲೆ ಬರ್ತೀನಿ. 11 ಸಾವು, 3,000ಕ್ಕೆ 3,000 ಗಾಯನೇ. ಆಬ್ವಿಯಸ್ಲಿ ಅಲ್ಲ. ಪೇಜರು ನಮ್ಮ ಮೊಬೈಲ್ ಇದ್ದಂಗೆ, ಒಂದು ಸೊಂಟದಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲ ಕೈಯಲ್ಲಿ ಇಟ್ಕೊಂಡಿರ್ಬೇಕು, ಇಲ್ಲ ಜೇಬಿನಲ್ಲಿ ಇಟ್ಕೊಂಡಿರ್ಬೇಕು. ಅಲ್ಲೇ ಬ್ಲಾಸ್ಟ್ ಆಗಿದೆ. 3,000 ಗಾಯಾಳುಗಳ ಪೈಕಿ 400 ಜನ ಸೀರಿಯಸ್ ಇದ್ದಾರಂತೆ. 11 ಅಂತೂ ಕನ್ಫರ್ಮ್ಡ್ ಡೆತ್. ಅಂದರೆ ಇಸ್ರೇಲ್ ಜಗತ್ತಿಗೆ ತೋರಿಸ್ತು ನೋಡ್ರಿ, ಹಿಂಗೂ ಟಾರ್ಗೆಟ್ ಕಿಲ್ಲಿಂಗ್ಗಳನ್ನು ಮಾಡಬಹುದು ಅಂತ ಇಸ್ರೇಲ್ ಜಗತ್ತಿಗೆ ತೋರಿಸ್ತು. ಪ್ರಳಯಾಂತಕರು ಬಿಡಿ, ಅವರು ಪ್ರಳಯಾಂತಕರು. ಏನಾಯಿತು, ಹಿಜ್ಬುಲ್ಲಾಗಳು ಅದನ್ನೇ ಚಾಪೆ ಕೆಳಗೆ ನುಸುಳೋದು ಅಂತ ಹೇಳೋದು. ಹಿಜ್ಬುಲ್ಲಾಗಳು ತಮ್ಮ ಸಿಂಪಥೈಸರಿಗೆ ಕರೆ ಕೊಟ್ಟರು, ಮೊಬೈಲ್ ಬಳಸಬೇಡಿ ಇನ್ನು ಮುಂದೆ. ಮೊಬೈಲ್ ಬಳಸಿದ್ರೆ ಇಸ್ರೇಲ್ನವ್ರು ಹ್ಯಾಕ್ ಮಾಡಿ ಏನೇನೋ ಮಾಡ್ತಾರೆ. ದೇವರ್ ಪ್ಲಾನಿಂಗ್ ಆನ್ ಅಟ್ಯಾಕ್ ಆನ್ ಇಸ್ರೇಲ್. ನಮ್ಮ ಪ್ಲಾನ್ಗಳೆಲ್ಲ ಇಸ್ರೇಲಿಗೆ ಗೊತ್ತಾಗ್ಬಿಡುತ್ತೆ, ಮೊಬೈಲ್ ಬಳಸೋದು ಬೇಡ, ಪೇಜರ್ ಬಳಸೋಣ ಅಂತ. ನೌ ಲೆಟ್ ಅಸ್ ಕಮ್, ವಾಟ್ ಈಸ್ ಪೇಜರ್? ಈ ಲ್ಯಾಂಡ್ಲೈನು ಮತ್ತು ಮೊಬೈಲ್ಗಳ ಮಧ್ಯದಲ್ಲಿ ಒಂದಷ್ಟು ಕಾಲ ಪೇಜರ್ ಬಂದು ಹೋಯಿತು. ನಾವು ನಮಗಿಂತ ಹಿರಿಯರಿಗೆ ಗೊತ್ತಿರುತ್ತೆ ಅದು. ವಾಟ್ ಈಸ್ ಪೇಜರ್? ತಗೊಂಡು ಎಲ್ಲಿ ಬೇಕಲ್ಲಿ ಓಡಾಡಬಹುದು. ಅದಕ್ಕೆ ಮೆಸೇಜ್ಗಳು ಮಾತ್ರ ಬರ್ತವೆ. ಮೆಸೇಜ್ ರೀಡ್ ಮಾಡಬೇಕಷ್ಟೇ. ಕಾಲ್ ಬ್ಯಾಕ್ ಇಮಿಡಿಯೇಟ್ಲಿ ಅಂತ ಮೆಸೇಜ್ ಹಾಕ್ಬೋದು. ಪೇಜರ್ ನೋಡಿದವನು ಹತ್ತಿರದ ಲ್ಯಾಂಡ್ಲೈನ್ಗೆ ಹೋಗಿ ಕಾಲ್ ಮಾಡ್ತಾನೆ, ಅವನು ಏನು ವಿಷಯ ಮೆಸೇಜ್ ಮಾಡಿದ್ದೆ ಅಂತ. ಆ ಸಿಸ್ಟಮ್ ಅದು. ಮೆಸೇಜ್ ಮಾಡುವಾಗಲೂ ನೀವು ಆಪ್ರೇಟರ್ಗೆ ಒಂದು ಫೋನ್ ಮಾಡಬೇಕು, ಇಂಥ ಮೆಸೇಜನ್ನು ಇಂಥ ಪೇಜರ್ ನಂಬರಿಗೆ ಕೊಡಿ ಅಂತ. ಹಂಗೆ ವರ್ಕ್ ಆಗುತ್ತೆ. ಈ ಟೆಕ್ನಾಲಜಿನೇ ಬೇರೆ, ಮೊಬೈಲ್ ಟೆಕ್ನಾಲಜಿನೇ ಬೇರೆ. ಈ ಟೆಕ್ನಾಲಜಿ ವೈರ್ಲೆಸ್ ವರ್ಕ್ ಆದಂಗೆ ಆಗುತ್ತೆ ಹೆಚ್ಚು ಕಡಿಮೆ. ಇದರಲ್ಲಿ ಪೇಜರ್ ಎಲ್ಲಿದೆ ಅನ್ನೋ ಲೊಕೇಶನ್ ಗೊತ್ತಾಗೋದಿಲ್ಲ. ಮೊಬೈಲ್ನಾದ್ರೆ ಇಂಥ ಲೊಕೇಶನ್ ಇದೆ ನೋಡಿ ಅಂತ ಕಂಡುಹಿಡಿದು ಬಿಡ್ತಾರೆ. ಪೇಜರ್ದು ಅದೊಂದು ಅಡ್ವಾಂಟೇಜು. ಇನ್ನೊಂದು ಅಡ್ವಾಂಟೇಜ್ ಏನು, ಹ್ಯಾಕ್ ಮಾಡೋದಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಹಿಜ್ಬುಲ್ಲಾದವ್ರು ಇನ್ನು ಮುಂದೆ ಪೇಜರ್ ಯೂಸ್ ಮಾಡೋಣ ಅಂದರು. ಪೇಜರ್ ಯೂಸ್ ಮಾಡೋಕ್ಕೆ ಲೆಬನಾನ್ನಲ್ಲಿದೆ ಹಿಜ್ಬುಲ್ಲಾ ಸಂಘಟನೆಯ ಡೀಟೇಲ್ಸಿಗೆ ಬರ್ತೀನಿ ನಾನು. ಲೆಬನಾನ್ನಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಇವರು. ಲೆಬನಾನ್ನಲ್ಲಿ ಏನು ಪೇಜರ್ ರೆಡಿ ಮಾಡ್ತಾರೆ, ಇಂಪೋರ್ಟ್ ಮಾಡ್ಕೋಬೇಕು. ಯಾರಿಂದ ಇಂಪೋರ್ಟ್ ಮಾಡ್ಕೋಬೇಕು? ತೈವಾನ್ನಲ್ಲಿನ ಒಂದು ಕಂಪನಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಗೋಲ್ಡ್ ಅಪೋಲೋ ಅಂತ ಕಂಪನಿ, ಬ್ರ್ಯಾಂಡ್ ಅದು. ಅವರಿಗೆ ಅಪ್ರೋಚ್ ಮಾಡಿ ನಮಗೆ ಪೇಜರ್ ಬೇಕು ಅಂತಾರೆ. AR924 ಅನ್ನೋ ಪರ್ಟಿಕ್ಯುಲರ್ ಮಾಡೆಲ್ನ ಪೇಜರ್ ಫೈನಲ್ ಆಗುತ್ತೆ. AR924 ತೈವಾನ್ನಲ್ಲೇ ರೆಡಿ ಮಾಡಿದ್ರೆ ಅವುಗಳನ್ನು ಲೆಬನಾನಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕಾಗೋದಿಲ್ಲ.
ಸ್ಯಾಂಕ್ಷನ್ಗಳಿದ್ದಾವೆ. ಲೆಬನಾನಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ತೈವಾನ್ ಕಂಪ್ನಿ ಗೋಲ್ಡ್ ಅಪೋಲೋ ಏನು ಹೇಳ್ತು, ನಮ್ದು ಇನ್ನೊಂದು ಬುಡಾಪೆಸ್ಟ್ನಲ್ಲಿದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಹಂಗೇರಿಯಲ್ಲಿ, ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಿಮಗೆ ಕಳಿಸ್ತೀವಿ ಅಂತ. ಓಕೆ ಅಂದ್ರೆ ಅವರು ಎಲ್ಲಿಂದ ಬಂದ್ರೇನು, ನಮಗೊಂದು ಪೇಜರ್ಗಳು ಬಂದರೆ ಸಾಕಪ್ಪ, 5,000 ಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ. ಆಯ್ತು, ಹಂಗೇರಿಯಲ್ಲಿ ತಯಾರಾಯಿತು, ಬಂದು ಫೆಬ್ರವರಿಯಲ್ಲಿ ಬಂದು ಲೆಬನಾನ್ಗೆ ಡಿಸ್ಟ್ರಿಬ್ಯೂಟ್ ಆದವು ಎಲ್ಲ ಕಡೆ. ಫೆಬ್ರವರಿಯಿಂದ ಇಲ್ಲಿ ತನಕ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 7 ತಿಂಗಳು. 7 ತಿಂಗಳಿಂದ ಯೂಸ್ ಮಾಡ್ತಿದ್ದಾರೆ ಜನ. ಆ್ಯಕ್ಚುಲಿ ಅವ್ರು ಯೂಸ್ ಮಾಡ್ತಾ ಇದ್ದದ್ದೇನು ಬಾಂಬನ್ನೇ. ಅದು ಯಾವಾಗ ಸಿಡಿಬೇಕು ಅನ್ನೋದನ್ನು ಇಸ್ರೇಲ್ ಡಿಸೈಡ್ ಮಾಡಬೇಕಾಗಿತ್ತು ಅಷ್ಟೇ. 7 ತಿಂಗಳಿಂದ ಏನೇನೂ ಸಮಸ್ಯೆ ಇಲ್ದಂಗೆ ಯೂಸ್ ಮಾಡ್ತಿದ್ದಾರೆ. ಏಕಾಏಕಿ ನೆನ್ನೆ 11 ಗಂಟೆ 43 ನಿಮಿಷಕ್ಕೆ ಇಸ್ರೇಲ್ ಕೂತ್ಕೊಂಡು ಒಂದು ಬಟನ್ ಒತ್ತು, ಅನಾಹುತ. ಇದು ಏನ್ರಿ ಇದು, ಈ ಲೆವೆಲ್ಗೆ ಹೋಗ್ಬೋದಾ ಟೆಕ್ನಾಲಜಿ? ನೋಡಿ ಏನೇನು ಮಾಡಿರ್ಬೋದು ಇವರು. ಫಸ್ಟ್ ಆಫ್ ಆಲ್ ಹಿಜ್ಬುಲ್ಲಾ ಇನ್ನು ಮೇಲೆ ಮೊಬೈಲ್ ಬಳಸೋದು ಬೇಡ, ಪೇಜರ್ ಬಳಸೋಣ ಅಂತ ಕರೆ ಕೊಟ್ಟಿದ್ದು ಇಸ್ರೇಲಿಗೆ ಗೊತ್ತಾಗತ್ತೆ. ಅಫ್ಕೋರ್ಸ್ ಗೊತ್ತಾಗತ್ತೆ, ಅದೇ ಓಪನ್ ಆಗಿ ಮೆಸೇಜ್ ಹರಿದಾಡತ್ತೆ. ಇವ್ರು ಎಲ್ಲಿಂದ ಪೇಜರ್ ಖರೀದಿ ಮಾಡ್ತಾರೆ ಅಂತ ಕಣ್ಣಿಟ್ಕೊಂಡು ಕೂತ್ಕೊಂಡಿದ್ದಾರೆ. ತೈವಾನ್ ಕಂಪ್ನಿನ ಅಪ್ರೋಚ್ ಮಾಡಿದ್ದು ಗೊತ್ತಾಗಿರುತ್ತೆ ಇವ್ರಿಗೆ, ಆರ್ಡರ್ ಕೊಟ್ಟಿದ್ದು ಗೊತ್ತಾಗಿರುತ್ತೆ, ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಗೊತ್ತಾಗಿರುತ್ತೆ. ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಬ್ರೈಬ್ ಮಾಡಿದ್ದಾರೆ ಇವರು. ನಾನು ಸುಮ್ಮನೆ ಲೆಕ್ಕಾಚಾರ ಹೇಳ್ತಿರೋದು, ಇಲ್ಲೇ ಇದ್ರೆ ಇದು ಹೆಂಗೆ ಮಾಡೋಕ್ಕಾಗತ್ತೆ? ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ಅದು ಯಾವುದೋ ನಮ್ಮ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ಪರ್ಟಿಕ್ಯುಲರ್ ಕೆಮಿಕಲ್ ಹೇಳಿದ್ರು, 3 ಗ್ರಾಮ್ ಅಂತದ್ದು ಅಷ್ಟೇ. 3 ಗ್ರಾಮು 3 ಗ್ರಾಮು ಸ್ಫೋಟಕ, ಅದಕ್ಕೊಂದು ವೈರಿಂಗು, ಡಿಟೋನೇಟರ್. ಫ್ಯಾಕ್ಟ್ರಿಲಿ ಇಡಿಸ್ಬಿಟ್ಟಿದ್ದಾರೆ. 5,000 ಮೊಬೈಲ್ಗಳು ಬಂದಿದ್ದಾವೆ ಲೆಬನಾನ್ಗೆ. ದೇ ವರ್ ರೆಡಿ ಟು ಗೆಟ್ ಬ್ಲಾಸ್ಟೆಡ್. ಯಾರಿಗೂ ಗೊತ್ತಾಗಿಲ್ಲ, ಗೊತ್ತಾಗೋದು ಇಲ್ಲ. ಆ ಇಡೀ ಸ್ಫೋಟಕದ ಡಿಸೈನ್ ಹೆಂಗಿತ್ತಂದರೆ ಜಗತ್ತಿನ ಯಾವ ಸ್ಕ್ಯಾನರು ಅದನ್ನು ಕಂಡುಹಿಡಿಯೋಕ್ಕಾಗ್ತಿರ್ಲಿಲ್ಲ. ಇವ್ರು ತರಿಸ್ಕೊಂಡ್ರು 5,000 ಮೊಬೈಲು. ಇನ್ನು ಮುಂದೆ ಇಸ್ರೇಲಿಗಳ ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ, ನಮ್ಮ ಕಮ್ಯುನಿಕೇಷನ್ ಅವ್ರಿಗೆ ಗೊತ್ತಾಗೋದಿಲ್ಲ ಅಂಥೇಳಿ ಪೇಜರ್ನಲ್ಲಿ ಮೆಸೇಜ್ ಒತ್ತಿದ್ರು ಇವತ್ತು. ನೀವು ಮೊಸಾದ್ನ ಮೇಲೆ ಆರೋಪ. ವಾಟ್ ಈಸ್ ಮೊಸಾದ್? ಇಸ್ರೇಲಿನ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದು. ಅವರು ಇದುವರೆಗೂ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಮಾಡಿರುವ ಕಾರ್ಯಾಚರಣೆಗಳ ವಿವರಗಳನ್ನು ನೋಡಿದ್ರೆ ಅವುಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಜನ್ಮ ಆದರೂ ಸಾಕಾಗೋದಿಲ್ಲ. ಒಬ್ಬ ಮನುಷ್ಯ ಈತ ಇಸ್ರೇಲ್ನ ಶತ್ರು, ಇವನನ್ನು ಮುಗಿಸ್ಬೇಕು ಅಂದರೆ ಯಾರೋ ಒಂದು 4 ಜನ ಮೊಸಾದ್ ಏಜೆಂಟ್ರು. ಅವನು ಆ ಮುಗಿಸಬೇಕಾದ ಟಾರ್ಗೆಟ್ ಪ್ರಪಂಚದ ಯಾವ ಭಾಗದಲ್ಲಿ, ಯಾವುದೋ ದೇಶದಲ್ಲಿ, ಯಾವುದೋ ಐಲ್ಯಾಂಡ್ನಲ್ಲಿ ಇರಲಿ, ಅವನು 10 ವರ್ಷ ಕಾಯ್ತಾರೆ ಅವರು ಒಬ್ಬನ ಮುಗಿಸೋದಕ್ಕೆ. 10 ವರ್ಷ ಕಾಯ್ಕೊಂಡು ಇದ್ದು ಫೈನಲ್ ಆಗಿ ಫಿನಿಶ್ ಅಂತ ಬಂದಾಗ ಫಿನಿಶ್ ಮಾಡ್ತಾರೆ. ಆ ಕೆಲಸ ಇಲ್ಲಿ ಮೊಸಾದ್ ಮಾಡಿದೆ ಅನ್ನೋದು ಹೆಜ್ಬುಲ್ಲಾದ ಆರೋಪ. ಬಟ್ ಹೈಲಿ ಕೋಆರ್ಡಿನೇಟೆಡ್. ಹಿಜ್ಬುಲ್ಲಾ ಉಗ್ರಗಾಮಿ ಸಂಘಟನೆ ಲೆಬನಾನ್ನಲ್ಲಿದೆ. ಲೆಬನಾನು ಇಸ್ರೇಲಿನ ನಾರ್ದರ್ನ್ ಬಾರ್ಡರ್ಗೆ ತಾಗಿಕೊಂಡಿರೋದು. ನಿಮಗೆ ನಾನು ಇಸ್ರೇಲ್ ಹಮಾಸ್ ಯುದ್ಧದ ವರದಿಗೆ ಹೋದ ಸಂದರ್ಭದಲ್ಲಿ ನಿಮಗೆ ಹೈಫಾ ತೋರಿಸಿದ್ದೆ, ಗೋಲನ್ ಹೈಟ್ಸ್ ತೋರಿಸಿದ್ದೆ. ಅಲ್ಲಿ ಇಸ್ರೇಲನ್ನು ಈ ಮ್ಯಾಪಲ್ಲಿ ಅಷ್ಟು ಕರೆಕ್ಟಾಗಿ ಗೊತ್ತಾಗೋದಿಲ್ಲ, ಮೇಲೆ ಇಸ್ರೇಲ್ ಅಂತ ಬರ್ಕೊಂಡಿರೋದಿದೆ ನೋಡಿ, ಮೇಲ್ಗಡೆಗೆ ಇಸ್ರೇಲ್ ಬಾರ್ಡರ್ ಅಂತ್ಯ ಆಗುತ್ತೆ, ಅದರ ಮೇಲಿರೋದು ಲೆಬನಾನ್. ಗೋಲನ್ ಹೈಟ್ಸ್ ಅಂತ ಬರುತ್ತದು. ಇಸ್ರೇಲ್ ಅಂದರೆ ಏನು ರೀ? ಇಸ್ರೇಲ್ ಒಂದು ಅಂಗೈ ಆಗಲ್ಲ, 1 ಕೋಟಿನೂ ಬೆಂಗಳೂರಿಗಿಂತ ಜನಸಂಖ್ಯೆ ಕಡಿಮೆ ಇದೆ ಅವ್ರದ್ದು. ಇಸ್ರೇಲಿನ ಸದರ್ನ್ ಮೋಸ್ಟ್ ಪಾರ್ಟ್ನಿಂದ ನಾರ್ದರ್ನ್ ಮೋಸ್ಟ್ ಪಾರ್ಟ್ಗೆ ಮುಕ್ಕಾಲ್ದಿಂದಲೇ ಹೋಗ್ಬಿಡ್ಬೋದು, 400 ಚಿಲ್ಲರೆ ಕಿಲೋಮೀಟರ್. ಇಸ್ರೇಲಿನ ಅಗಲ ಎಷ್ಟಿದೆ? ಹೈಯೆಸ್ಟ್ ಇರೋದೇ 110 ಕಿಲೋಮೀಟರ್. ಕೆಲವು ಕಡೆ ಬರೀ 11 ಕಿಲೋಮೀಟರ್ ಬರುತ್ತೆ ಇಸ್ರೇಲಿನ ಅಗಲ. ಅಷ್ಟು ದೇಶ. ಬಟ್ ಈ ರೀತಿಯಾದ ಕಾರ್ಯಾಚರಣೆಗಳನ್ನು ಮಾಡದೆ ಹೋದರೆ ಇಸ್ರೇಲ್ ಯಾವತ್ತೋ ಜಗತ್ತಿನ ನಕಾಶೆಯಿಂದ ಕಣ್ಣು ಮರೆಯಾಗಿಬಿಡಬೇಕಾಗಿತ್ತು, ಮುಗಿದೋಗ್ಬಿಡ್ತಿತ್ತದು ಯಾವತ್ತೋ. ಶತ್ರುವಿಗೆ ನಿಂತ 4 ಹೆಜ್ಜೆ ಮುಂದೆ ಯೋಚನೆ ಮಾಡೋದನ್ನು ಇಸ್ರೇಲ್ ನೋಡಿ ಕಲ್ಕೋಬೇಕು. ದೇ ಡಿಡ್ ಇಟ್. ಲೆಬನಾನ್ನಿಂದ ಹಿಜ್ಬುಲ್ಲಾದವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತಯಾರಾಗಿದ್ದಾರೆ. ಅವರು ಅಟ್ಯಾಕ್ ಮಾಡುವಷ್ಟರಲ್ಲಿ ವಾಪಸ್ ಹೊಡಿಬೇಕು ಅಂತ ಡಿಸಿಷನ್ ತಗೊಂಡ್ರು, ಹೊಡೆದ್ರು. ಬಟ್ ಲುಕ್ ಎಟ್ ದ ಸ್ಪೀಡ್. ಸ್ಪೀಡ್ ನೋಡಿ, ಎಷ್ಟು ದಿವಸ ಟೈಮ್ ತಗೊಂಡಿರ್ಬೋದು ರೀ ಹಿಜ್ಬುಲ್ಲಾದವ್ರಿಗೆ 5,000 ಪೇಜರ್ಗಳನ್ನು ಆರ್ಡರ್ ಮಾಡೋದಕ್ಕೆ, ವಾಪಸ್ ತರಿಸ್ಕೊಳ್ಳೋದಕ್ಕೆ. ಅಷ್ಟರಲ್ಲಿ ಆ ಪೇಜರ್ನಲ್ಲಿ ಬಾಂಬ್ ಒಂದೊಂದು ಪೇಜರ್ನಲ್ಲೂ ಒಂದೊಂದು ಬಾಂಬ್ರನ್ನು ರೆಡಿ ಮಾಡಿಸಿ ಕಳಿಸೋದಿದೆಯಲ್ಲ. ಈಗ ಲೆಬನಾನ್ ಒಂದೇ ಬಿಡಿ, ಇಸ್ರೇಲಿನ ವಿರೋಧಿ ರಾಷ್ಟ್ರಗಳಿದಾವಲ್ಲ, ಆ ರಾಷ್ಟ್ರದ ಜನರಿಗೆ ಮೊಬೈಲ್ ಮುಟ್ಟೋದಕ್ಕೂ ಭಯ, ಪೇಜರ್ ಮುಟ್ಟೋದಕ್ಕೂ ಭಯ.
ಟಿ ವಿ ಆನ್ ಮಾಡೋದಕ್ಕೆ ಭಯ ಆಗ್ತಿದೆ. ಗೊತ್ತಿಲ್ಲ ಯಾವುದ್ರಲ್ಲಿ ಏನೇನು ಇಟ್ಟು ಕಳಿಸಿದಾರೋ ಈ ಯಹೂದಿಗಳು ಅಂತ. ಭಯ, ಒಂದು ಫಿಯರ್ ಸೈಕೋಸಿಸ್ ಕ್ರಿಯೇಟ್ ಮಾಡಿಬಿಟ್ರು. ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್ ಅಂತ ಇಸ್ರೇಲ್ನಲ್ಲಿ ಸಂಭ್ರಮಾಚರಣೆ. ನಮ್ಮ ದೇಶದಲ್ಲಿ ಒಂದು ಸ್ವಲ್ಪ ಈ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದಂತೆ ಜನ ಇಮೋಷ್ನಲ್ ಆಗೋದು ಕಡಿಮೆ. ದೊಡ್ಡ ದೊಡ್ಡ ಕೃತ್ಯಗಳಾದಾಗ ಇಮೋಷ್ನಲ್, ಪುಲ್ವಾಮಾ ಥರದ ದಾಳಿ ಆದಾಗ ಇಮೋಷ್ನಲ್ ಆಗ್ತಾರೆ, ಅದು ಇದು. ಬಟ್ ಉಳಿದಂತೆ ಅಲ್ಲೆಲ್ಲೋ ಕಾಶ್ಮೀರದಲ್ಲಿ ಏನೋ ಟೆರರ್ ಅಟ್ಯಾಕ್ ಅಂತೆ, ಒಂದಿಬ್ಬರು ಜನ ಸೈನಿಕರು ಸತ್ತೋದ್ರಂತೆ ಅನ್ನೋದು ಲೆವೆಲಿಗೆ ಮಾತಾಡ್ಕೊತೀವಿ ನಾವು. ಯಾರು ಆಕ್ಸಿಡೆಂಟ್ನಲ್ಲಿ ಸತ್ತೋಗಿರ್ತಾರಲ್ಲ ಅವ್ರ ಬಗ್ಗೆ ಮಾತಾಡ್ದಂಗೆ ಮಾತಾಡ್ಕೊತೀವಿ. ಬಟ್ ಇಸ್ರೇಲ್ ಈಸ್ ನಾಟ್ ಲೈಕ್ ದ್ಯಾಟ್. ತನ್ನ ಭದ್ರತೆಗೆ ಸಂಬಂಧಿಸಿದ ಪ್ರತಿ ಬೆಳವಣಿಗೆಗೂ ಪ್ರತಿಯೊಬ್ಬ ಇಸ್ರೇಲಿನೂ ರಿಸೋನೇಟ್ ಆಗ್ತಾನೆ. ಇದು ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿಯ ಸುದ್ದಿ ಬಂದಾಗ, ನಮ್ಮ ದೇಶದವ್ರು ದಾಳಿ ಮಾಡಿದ್ರಂತೆ ಅನ್ನೋ ಸುದ್ದಿ ಬಂದಾಗ ಇಸ್ರೇಲ್ ಒಳಗಿನ ಸಂಭ್ರಮ ಆಯಿತು. ಇಲ್ಲಿನ ಯಹೂದಿಗಳಿದಾರಲ್ಲ, ದಟ್ಸ್ ಎ ಡಿಫ್ರೆಂಟ್ ಬ್ಲಡ್. ಇವರ ಮೇಲೆ ನಡೆದಷ್ಟು ದೌರ್ಜನ್ಯ ಇನ್ಯಾವುದಾದರೂ ಜನಾಂಗದ ಮೇಲೆ ನಡೆದಿದ್ರೆ ಆ ಜನಾಂಗ ನಾಮಾವಶೇಷವಾಗಿ ಶತಮಾನಗಳ ಕಳೆದು ಹೋಗ್ತಿದ್ವು. ಬಟ್ ನಮ್ಮ ಕಡೆ ಜಿಡುಪು ಅಂತೀವಿ, ಜಿಡುಪು ಜನಾಂಗ ಇದು, ಬಿಡಲ್ಲ ಇವರು. ನೋಡಿ, ಇಸ್ರೇಲ್ನಂಥ ಒಂದು ದೇಶ ಕಟ್ಕೊಂಡು, ನಮ್ಮ ದೇಶದಷ್ಟೇ ಅದಕ್ಕೂ ಇತಿಹಾಸ, 75 ವರ್ಷದ ಇತಿಹಾಸ. ಇವತ್ತು ಪ್ರಪಂಚದ ನೋಬೆಲ್ ಲಾರಿಯೇಟ್ಸ್ ಪೈಕಿ 22% ಜನ ಆ ಜನಾಂಗದವರಿದ್ದಾರೆ, ಆ ಸಮುದಾಯದವರಿದ್ದಾರೆ. ಪ್ರಪಂಚದ ಅತಿ ಹೆಚ್ಚು ಶ್ರೀಮಂತರ ಪಟ್ಟಿ ತೆಗೀರಿ, ಅರೌಂಡ್ 20% ಜನ ಅವರೇ ಇರ್ತಾರೆ. ಅತಿ ಹೆಚ್ಚು ಪೇಟೆಂಟ್ಗಳಿಗೆ ಅಪ್ಲೈ ಮಾಡಿದವರು, ಪೇಟೆಂಟ್ ಪಡೆದವರ ಪಟ್ಟಿ ತೆಗೀರಿ, ಅತಿ ಹೆಚ್ಚು ಜನ ಅವರೇ ಇರ್ತಾರೆ. ಇಡೀ ಪ್ರಪಂಚದ ಜನಸಂಖ್ಯೆಯಲ್ಲಿ ಅವರ ಶೇರ್ ಎಷ್ಟು? ವಾಟ್ ಈಸ್ ದೇರ್ ಶೇರ್? ಲೆಸ್ ದೆನ್ 0.5%. ಲೆಸ್ ದೆನ್ 0.5%. ಎಕ್ಸಿಸ್ಟೆನ್ಷಿಯಲ್ ಫೈಟ್ ಹೆಂಗಿರುತ್ತೆ ಅನ್ನೋದನ್ನು ಅವರು ನೋಡಿ ಕಲ್ಕೋಬೇಕು. ಅದಕ್ಕೆ ನಾನು ಯುದ್ಧದ ಕವರೇಜ್ ಮಾಡಬೇಕು ಅಂದಾಗ, ಅಂದರೆ ಇಸ್ರೇಲಿಗೆ ಯಾಕೆ ತುಂಬ ಹುರುಪಿನೊಂದಿಗೆ ಹೋದೆ ಅಂದರೆ, ಆ ಜನಾಂಗನೊಂದು ಸಲ ನೋಡ್ಬೇಕು, ಆ ದೇಶನೊಂದು ಸಲ ನೋಡಬೇಕು ಅಂತ. ದೇ ಆರ್ ಸೆಲೆಬ್ರೇಟಿಂಗ್ ಇಟ್. ಇದು ಈಗಲ್ಲ, ಇದು ಈಗ ಬಿಡಿ, ಟೆಕ್ನಾಲಜಿ ಹಿಂಗೆ ಬಂದಿದೆ, ಏನೇನೋ ಮಾಡಿಬಿಡಬಹುದು. ರೈಟ್ ಫ್ರಮ್ ಬಿಗಿನಿಂಗ್ ಅವರ ಕಾರ್ಯಾಚರಣೆಗಳೇ ಹಿಂಗಿದ್ವು. ಸದ್ದಾಮ್ ಹುಸೇನನ್ನು ಕೊಲ್ಲೋದಕ್ಕೆ ಒಂದು ಸಲ ಬುಕ್ನಲ್ಲಿ ಬಾಂಬ್ ಇಟ್ಟು ಕಳಿಸಿರ್ತಾರೆ ಇವರು. ಆ ಬುಕ್ಕನ್ನು ಸದ್ದಾಮ್ ಹುಸೇನ್ ಓಪನ್ ಮಾಡ್ತಾನೆ ಅನ್ನುವ ನಂಬಿಕೆಯೊಂದಿಗೆ ಬುಕ್ನಲ್ಲಿ ಬಾಂಬ್ ಇಟ್ಟು ಕಳಿಸಿರ್ತಾರೆ 1970ಯಲ್ಲಿ. ಅದು ಏನೇನೋ ಆಗಿ ಸದ್ದಾಮ್ ಹುಸೇನ್ ಓಪನ್ ಮಾಡಲಿಲ್ಲ, ಆತನ ಇಬ್ಬರು ಸೈನ್ಯಾಧಿಕಾರಿಗಳು ಓಪನ್ ಮಾಡಿಬಿಡ್ತಾರೆ. ಇಬ್ಬರು ಅಲ್ಲಾಹ್ ಕೋ ಪ್ಯಾರೆ ಹೋಗೆ, ಇಬ್ಬರು ಸೈನ್ಯಾಧಿಕಾರಿಗಳ ಸತ್ತು ಹೋದರು. ಇನ್ನೊಂದು ಅಯ್ಯೋಯ್ಯೋ, ಈ ಹಮಾಸ್ ಟೆರರಿಸ್ಟ್, ಪ್ಯಾಲೆಸ್ಟೈನಿ ಟೆರರಿಸ್ಟ್ ಒಬ್ಬ, ಆತನಿಗೆ ಏಕಾಏಕಿ ಹೊಟ್ಟೆ ನೋವು ಶುರುವಾಗುತ್ತೆ. ನಾನು ಹೇಳ್ತಾ ಇರೋದು 1978 ಕಥೆ. ವಾದಿ ಹದ್ದಾದ್ ಅಂತ ಹೆಸರು, ಫೋಟೋ ನೋಡ್ತಾ ಇದ್ದಾರೆ. ಏಕಾಏಕಿ ಹೊಟ್ಟೆ ನೋವು ಅವನಿಗೆ. ಡಾಕ್ಟರ್ ಹತ್ರ ಹೋಗ್ತಾನೆ, ಡಾಕ್ಟ್ರಿಗೆ ಏನು ಗೊತ್ತೇ ಆಗೋದಿಲ್ಲ, ಎಲ್ಲ ಟೆಸ್ಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಮಾತ್ರೆ ಕೊಡ್ತಾರೆ, ಕಡಿಮೆ ಆಗಲಿಲ್ಲ. ನೋಡ್ತಿದ್ದಂಗೆ ತೂಕ ಇಳಿದು ಹೋಗೋಕ್ಕೆ ಶುರುವಾಗುತ್ತೆ. ಯಾವ ಡಾಕ್ಟ್ರಿಗೆ ಏನು ಡಯಾಗ್ನೋಸ್ ಆಗಲಿಲ್ಲ, ಅದು ಏನು ಮಾಡಿದ್ರು ಅಂತ, ಏನಾಗಿದೆ ಅಂತಲೇ ಗೊತ್ತಾಗಲಿಲ್ಲ. ಜರ್ಮನಿಗೆ ಕರ್ಕೊಂಡು ಹೋಗ್ತಾರೆ ಅವನ್ನ. ಜರ್ಮನಿಯಲ್ಲೂ ಡಾಕ್ಟ್ರಿಗೆ ಗೊತ್ತಾಗಲಿಲ್ಲ ಇವನಿಗೆ ಏನಾಗಿದೆ ಅಂತ, ಸತ್ತೋಗ್ಬಿಡ್ತಾನಲ್ಲಿ ಜರ್ಮನಿಯಲ್ಲಿ. ಆಮೇಲೆ ಗೊತ್ತಾಗುತ್ತೆ ಅವನು ಟೂತ್ ಪೇಸ್ಟ್ ಒಳಗಡೆ ಮೊಸಾದ್ನವರು ವಿಷ ಹಾಕಿದ್ರು ಅಂತ. ದಿನ ಬೆಳಗ್ಗೆದ್ದು ಯಾಕೋ ಹೊಟ್ಟೆ ನೋವ್ತಿದೆ ಅಂತಿದ್ದ, ಹೋಗಿ ಬ್ರಷ್ ಮಾಡ್ಕೊತಿದ್ದ ಅವನು. ಬೆಳಗ್ಗೆ ದಿನ ಬ್ರಷ್ ಮಾಡ್ಕೊತಾನೆ. ಇಷ್ಟಿಷ್ಟೇ ವಿಷ ಹೋಗಿ ಮುಗಿಸ್ಬಿಟ್ರು ಅವನ್ನ. ಹಮಾಸ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಾ ಇದ್ದವನನ್ನು 2010ರಲ್ಲಿ ಮೊಹಮ್ಮದ್ ಅಲ್ ಮಬಾಹ್ ಅಂತ ಮಲಗಿದ್ದಾಗ ಇಂಜೆಕ್ಷನ್ ಬಂದವು, ವಿಷದ ಇಂಜೆಕ್ಷನ್. ಇಂಥವು ಹೇಳಂದ್ರೆ ಒಂದು 100 ಕತೆ ಹೇಳ್ತೀನಿ ನಾನು. ಮೊಸಾದ್ ಎಂತೆಂಥ ಕಾರ್ಯಾಚರಣೆಗಳನ್ನು ಪ್ರಪಂಚದ ಯಾವ್ಯಾವ ದೇಶದಲ್ಲಿ ಮಾಡ್ತು ಅಂತ. ಸುಮ್ಮನೆ ನಿಮಗೆ ಆಮೇಲೆ ಇಂಟ್ರೆಸ್ಟ್ ಇದ್ದರೆ, ಫ್ರೀ ಟೈಮ್ ಇದ್ದರೆ ನೋಡ್ಕೊಳ್ಳಿ. ಕಿಲ್ ಹಿಮ್ ಸೈಲೆಂಟ್ಲಿ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ. ಖಾಲಿದ್ ಮೆಶಾಲ್ ಅನ್ನುವ ಹಮಾಸ್ನ ಪೊಲಿಟಿಕಲ್ ವಿಂಗ್ ಅಧ್ಯಕ್ಷನನ್ನು ಕೊಲ್ಲೋದಕ್ಕೆ ಮೊಸಾದ್ ಏನೇನು ಪ್ಲ್ಯಾನ್ ಮಾಡಿತ್ತು ಒಂದ್ಸಲ ನೋಡಿ ಅದನ್ನು. ಈಗ ಪ್ರಶ್ನೆ ಇರೋದು, ದಿಸ್ ಈಸ್ ಗೋಯಿಂಗ್ ಟು ಬಿ ದ ಫ್ಯೂಚರ್ ವಾರ್ಫೇರ್. ಭವಿಷ್ಯದಲ್ಲಿ ಯುದ್ಧ ನಡೆಯೋದು ಹಿಂಗೆ. ಭಾರತ ಎಷ್ಟರ ಮಟ್ಟಿಗೆ ತಯಾರಾಗಿದೆ ಅಂತ. ನೋ, ವಿ ಆರ್ ನಾಟ್ ಪ್ರಿಪೇರ್ಡ್. ಯಾವ್ಯಾವ ದೇಶದಿಂದ ಏನೇನೋ ಬರುತ್ತೆ. ನಾವು 10 ರೂಪಾಯಿ ಜಾಸ್ತಿ ಇದ್ರೆ ನಾವು ಬೇಡ ಅಂತೀವಿ ಅದನ್ನು, ಇಂಡಿಯನ್ ಮೇಡ್ ಆಗಿದ್ದರೆ. ಮೊನ್ನೆ ಗಣೇಶ ಚತುರ್ಥಿ ಆಯಿತು, ಸೀರಿಯಲ್ ಲೈಟ್ಸ್ ತಗೊಂಡಿರ್ಬೇಕು ಯಾರು ಗಣೇಶನ ಮಂಟಪದ ಅಲಂಕಾರಕ್ಕೆ ಅಂತ. ಚೈನಾದಿಂದ ಬಂದಿರೋದು 100 ರೂಪಾಯಿ ಇರುತ್ತೆ, ಮೇಡ್ ಇನ್ ಇಂಡಿಯಾ 120 ರೂಪಾಯಿ ಇರುತ್ತೆ. ನಾವು 20 ರೂಪಾಯಿ ಶಾಣತನ ಮಾಡ್ತೀವಿ. ಚೈನಾದಿಂದ ಬಂದಿರೋದು ಮೇಡ್ ಇನ್ ಚೈನಾ ಆದ್ರೇನು, ಮೇಡ್ ಇನ್ ಇಂಡಿಯಾ ಆದ್ರೇನು. ಬಟ್ ಗೊತ್ತಿಲ್ಲ ರೀ, ಭವಿಷ್ಯದಲ್ಲಿ ಯಾವುದ್ರಲ್ಲಿ ಬಾಂಬ್ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ನಿಮಗೆ. ಜಸ್ಟ್ ಇಮ್ಯಾಜಿನ್, ಮೊಬೈಲ್ಗಳು ಎಲ್ಲೆಲ್ಲಿಂದ ಬರ್ತಾವೆ ನಮ್ಮ ಮೊಬೈಲ್ಗಳು. ಅದರಲ್ಲಿ ಏನೂ ಇಲ್ಲ ಅಂತ ಯಾವ ಆಧಾರದ ಮೇಲೆ ನಂಬ್ತೀರಿ?
ಲ್ಯಾಪ್ಟಾಪು, ಟಿ ವಿಗಳು, ಎನಿ ಎಲೆಕ್ಟ್ರಾನಿಕ್ ಗೂಡ್ಸ್ ಎಚ್ಚರಿಕೆಯಿಂದ ಇರಬೇಕು ಅಂತ ಅನಂತ ಪ್ರಭು ಸೈಬರ್ ತಜ್ಞರು ಹೇಳ್ತಾ ಇದ್ದಾರೆ. ಒಂದು ಸಲ ಕೇಳಿಸ್ಕೊಳ್ಳಿ ಅವ್ರ ಮಾತನ್ನ. ಫೆಬ್ರವರಿ 2024 ನಂತರ ಅವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿದರು, ನಾವೆಲ್ಲರೂ ಇನ್ನು ಪೇಜರ್ಗಳನ್ನು ಯೂಸ್ ಮಾಡೋಣ, ನಾಟ್ ಮೊಬೈಲ್ ಫೋನ್. ಯಾಕೆಂದರೆ ಪೇಜರನ್ನು ಸರ್ವಿಲೆನ್ಸ್ ಮಾಡೋದಷ್ಟು ಸುಲಭ ಇಲ್ಲ ಒಂದು. ಆ್ಯಂಡ್ ಅದರಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಮೈಕ್ರೋಫೋನ್ ಇಲ್ಲ ಪೇಜರಲ್ಲಿ. ಪೇಜರ್ಗಳನ್ನು ಯೂಸ್ ಮಾಡೋಣ ಅಂತ ಹೇಳಿ ಅವರು ಪೇಜರ್ಗಳಿಗೆ ಆರ್ಡರ್ಸ್ ಕೊಟ್ಟರು. ಸೊ ದೇ ಇನ್ ಬಲ್ಕ್ ದೇ ಪರ್ಚೇಸ್ಡ್ ಒನ್ ಪೇಜರ್ ಕಾಲೇಜ್ AR9 ಅಂತ. ಇದು ನನಗೆ ಹೇಗೆ ಗೊತ್ತಾಗ್ತಾ ಇದೆ ಅಂದರೆ ಆ ಪೇಜರ್ ಬ್ಲಾಸ್ಟ್ ಆಗಿರೋ ಪೇಜರ್ಗಳ ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಸೊ ಅದರಲ್ಲಿ ಇಟ್ ಶೋಸ್ ದಟ್ ಇಟ್ಸ್ ಅ ಟೈವನೀಸ್ ಬೇಸ್ಡ್ ಕಂಪನಿ ಕಾಲ್ಡ್, ಆ ಪೇಜರ್ ಮಾಡೆಲ್ ಏನಂದರೆ ಆಲ್ಫಾ ಗೋಲ್ಡ್ ಅಂತ ಹೇಳ್ತಾರೆ, AR9 ಅಂತ. ಅದು ಪೇಜರ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಫೋನ್ಗಳಲ್ಲೂ, ನಮ್ಮ ಲ್ಯಾಪ್ಟಾಪ್ಸ್ಗಳಲ್ಲೂ, ಎವ್ರಿವೇರ್ ಈ ಥರ ಬ್ಯಾಟ್ರಿಗಳಿರುತ್ತೆ. ಆ್ಯಂಡ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಬ್ಯಾಟ್ರಿ ಯಾವುದಂದ್ರೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಹೇಳ್ತಾರೆ. ನಮಗೆ ಈಗ ರಿಪೋರ್ಟ್ಸಲ್ಲಿ ಏನು ಕಂಡು ಬರ್ತಾ ಇದೆ ಅಂದರೆ ಅದು ಶಿಪ್ಮೆಂಟನ್ನು ಅವರು ಸ್ಟಾಪ್ ಮಾಡಿ ಅದರಲ್ಲಿ ಹಾಕಿದ್ರು ಅಂತ. ವೆರಿ ಸೀರಿಯಸ್ಲಿ ಕನ್ಸಿಡರ್ ಮಾಡಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಯಾಕಂದರೆ ಈಗ ನೀವು ನಮ್ಮ ದೇಶದಲ್ಲೇ ನೋಡಿದರೆ ಮೆಜಾರಿಟಿ ಆಫ್ ದೆಮ್ ಆರ್ ಯೂಸಿಂಗ್ ಮೇಡ್ ಇನ್ ಚೈನಾ ಫೋನ್ಸು. ಸೊ ದಟ್ ಈಸ್ ವೆರಿ ಡೇಂಜರಸ್ ಒಂದು. ಬಟ್ ಆಫ್ ಲೇಟ್ಲಿ ಮೇಕ್ ಇನ್ ಇಂಡಿಯಾ ಬರ್ತಾ ಇದೆ. ಬಟ್ ಆ ಮೇಕ್ ಇನ್ ಇಂಡಿಯಾ ಆ್ಯಂಡ್ ಮೇಡ್ ಇನ್ ಇಂಡಿಯಾ ದರ್ ಇಸ್ ಅ ಡಿಫ್ರೆನ್ಸ್. ಯಾಕೆಂದರೆ ಮೇಕ್ ಇನ್ ಇಂಡಿಯಾ ಅಂದರೆ ಇಟ್ಸ್ ಅಸೆಂಬಲ್ಡ್ ಇನ್ ಇಂಡಿಯಾ. ನಾವು ಪಾರ್ಟ್ಸನ್ನು ಬೇರೆ ಬೇರೆ ದೇಶದಿಂದ ತಂದು ಇಲ್ಲಿ ನಾವು ಅಸೆಂಬಲ್ ಮಾಡೋದು ಅದನ್ನು. ಬಟ್ ಮೇಡ್ ಇನ್ ಇಂಡಿಯಾ ಅಂದರೆ ಎವ್ರಿಥಿಂಗ್ ಈಸ್ ಡನ್ ಹಿಯರ್, ಅಟ್ ಲೀಸ್ಟ್ ಮೋಸ್ಟ್ ಆಫ್ ದ ಪಾರ್ಟ್ಸ್. ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಆದಷ್ಟು ನಾವು ಇಂಡಿಜಿನಸ್ ಆಗಿ ನಮ್ಮ ದೇಶದಲ್ಲೇ ಮಾಡಬೇಕು. ಇದ್ರ ಬಗ್ಗೆ ನಂಗೊಂಚೂರು ಅಂದರೆ ನಂಬಕ್ಕಾಗೋದಿಲ್ಲ. ಕನ್ಸೈನ್ಮೆಂಟ್ ಅಲ್ಲಿಂದ ಹೊರಟು ಬಿಟ್ಟಿತ್ತು, ದಾರಿಯಲ್ಲಿ ಕನ್ಸೈನ್ಮೆಂಟ್ ನಿಲ್ಲಿಸಿ ಅದರಲ್ಲಿ ಬಾಂಬನ್ನು ಇಡಲಾಯಿತು, ಅಂದರೆ ಸ್ಫೋಟಕವನ್ನು, ಅದೇನೋ PETN ಅಂತೇನೋ ಒಂದು ಸ್ಫೋಟಕ ಅಂತ ಅದನ್ನು ಇಟ್ಟರು ಅಂತ. ಅದು ಹಂಗೆ ಮಾಡೋದಕ್ಕಾಗೋದಿಲ್ಲ. ನೀವು 5,000 ಪೇಜರ್ಗಳನ್ನು ಯಾವುದೋ ಒಂದು ಕಂಟೈನರಲ್ಲಿ ಬರ್ತಿತ್ತು ಅಂದರೆ ಕಂಟೈನರ್ ನಿಲ್ಲಿಸಿ ಒಂದೊಂದೇ ಬಾಕ್ಸ್ ಓಪನ್ ಮಾಡಿ ಪ್ರತಿಯೊಂದರಲ್ಲೂ ತುಂಬ್ತಾ ಐ ಡೌಟ್ ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲೇ ಆಗಿತ್ತು ಅಂತ. ತುಂಬ ಇತ್ತು ಇದ್ರ ಬಗ್ಗೆ ಮಾತಾಡೋದಕ್ಕೆ. ಬಟ್ ಇಲ್ಲ, ಒಂದು ಬ್ರೇಕ್ ತಗೋತೀನಿ, ಬೇರೆ ಸುದ್ದಿಗಳಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.